ಹಾಯ್, ನಾನು ಸತೀಶ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಪ್ರೀಮಿಯಂ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 ಮತ್ತು OnePlus ಬಡ್ಸ್ ಪ್ರೋ. ಎರಡೂ ಕೂಡ ಫ್ಲಾಗ್ಶಿಪ್ ಟ್ರೂ ವೈರ್ಲೆಸ್ ಇಯರ್ಬಡ್ ಆಗಿರುವಂಥದ್ದು. ಈ ಒಂದು ಗ್ಯಾಲಕ್ಸಿ ಬಡ್ಸ್ 2 ₹12,000 ಲಾಂಚ್ ಆದರೆ OnePlus ಬಡ್ಸ್ ಪ್ರೋ ₹10,000 ಲಾಂಚ್ ಆಗ್ತಿರುವಂಥದ್ದು. ಆಯಿತಾ? ಹೌದು, ಬೆಲೆ ತುಂಬ ಜಾಸ್ತಿ ಇದೆ. ನಮ್ಮಲ್ಲಿ ಎಷ್ಟೋ ಜನ ಈ ಬಡ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ಹೆವಿ ಕಾಸ್ಟ್ಲಿ. ಪ್ರೈಸನ್ಸ್ಗೆ ಒಳ್ಳೆ ಫೋನೇ ಬರುತ್ತೆ ಗುರು, ಯಾವಂತ ತಗೋತಾನೆ ಇದನ್ನು ಅಂತ ನಾವು ತುಂಬ ಜನ ಅನ್ಕೋತಾ ಇರ್ತೀವಿ. ಆಯಿತಾ? ಸೊ ಆದರೂ ಇದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲಿ ಕಳ್ಕೊಳ್ಳೋದೇನಿದೆ, ನನ್ನ ಕಾಮನ್ ಡೈಲಾಗು. ಸೊ ನಾನಿವತ್ತು ಎರಡು ಬಡ್ಗಳನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಸೊ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಬಡ್ಸ್ಗಳನ್ನ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು OnePlus ಬಡ್ಸ್ ಪ್ರೋನ ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಒಂದು OnePlus ಬಡ್ಸ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಮ್ಯಾಟ್ ಬ್ಲ್ಯಾಕ್ ಕಲರ್ನ ಹೊಂದಿರುವಂಥ ಬಡ್ಸ್ ಇದಾಗಿದೆ ಅಂತ ಬಾಕ್ಸ್ ಮೇಲೆ ಬರೆದಿದ್ದಾರೆ. ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಬಡ್ಸ್ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಜೊತೆಗೆ ರೆಡ್ ಕ್ಲಬ್ ಮೆಂಬರ್ ಅಂತ ಒಂದು ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಇದರೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ ಆಬ್ವಿಯಸ್ಲಿ ಒಂದು ಚಾರ್ಜಿಂಗ್ ಕೇಬಲ್ಲು, ಕ್ಲಾಸಿಕ್ OnePlus ಕೆಂಪು ಬಣ್ಣದ ಚಾರ್ಜಿಂಗ್ ಕೇಬಲ್, USB Type-C ಕೇಬಲ್, ಸೂಪರ್ ವಿಷಯ. ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿರುವಂಥದ್ದು, ಅದು ಕೂಡ ಡಿಫ್ರೆಂಟ್ ಬಾಕ್ಸಲ್ಲಿದೆ. ಒಂದು ಒಳ್ಳೆಯ ವಿಷಯ, ನಿಮ್ಮ ಕಿವಿಯ ಸೈಜ್ನ ತಕ್ಕಂಗೆ ಇದನ್ನು ನೀವು ಹಾಕೊಬೋದು. ಇನ್ನು ಡೈರೆಕ್ಟಾಗಿ ಈ ಒಂದು ಬಡ್ಸಿಗೆ ಬಂತು ಅಂದರೆ ಹೆವಿ ಪ್ರೀಮಿಯಮ್ ಆಗಿದೆ ಗುರು. 10,000 ಕೊಡ್ತಾ ಇದೀವಿ, ಇನ್ನೇನು ಮತ್ತೆ ಪ್ರೀಮಿಯಮ್ ಆಗಿರಲೇಬೇಕು. ಕ್ಲಾಸಿಕ್ ಲುಕ್ಕು, ಮ್ಯಾಟ್ ಫಿನಿಶು, ಅಲ್ಟಿ ಆಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಬಡ್ಸ್ 2 ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೂ ಸಣ್ಣ ಬಾಕ್ಸ್ ಇದೆ. ಅದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ಬಾಕ್ಸ್ ಒಳಗಿಲ್ಲ. ಇದ್ರ ಪಕ್ಕ ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಕೆಳಗಡೆ. ಅದರಲ್ಲಿ ನಿಮಗೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರ, ಒಂದು ಚಾರ್ಜಿಂಗ್ ಕೇಬಲ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಎಕ್ಸ್ಟ್ರಾ ಟಿಪ್ಸ್ಗಳನ್ನ ಅಂದರೆ ಸಿಲಿಕಾನ್ ಟಿಪ್ಸ್ಗಳನ್ನ ಮುಂದೆ ಕೊಟ್ಟಿದ್ದಾರೆ. ನೀವು ಇದರಲ್ಲೂ ಕೂಡ ಕಿವಿಯ ಸೈಜ್ನ ತಕ್ಕಂಗೆ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸಲ್ಲಿ ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಇದು ಕೂಡ ಕ್ರೇಜಿ ಪ್ರೀಮಿಯಮ್ ಆಗಿರುವಂಥದ್ದು ಕೇಸು. ಲಿಟ್ರಲಿ ಹೆವಿ ಕಾಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಮತ್ತು ಒಳಗಡೆ ಬಡ್ಸ್ ನೋಡ್ತಾ ಇದ್ರೆ ತುಂಬ ಯುನೀಕ್ ಆಗಿರುವಂಥದ್ದು. ಆಯಿತಾ? ಒಂದು ರೀತಿ ಬೀನ್ಸ್ ಬರುತ್ತೆ ನೋಡಿ, ಬೀನ್ಸ್ ಕಾಳು. ಸೊ ಆ ರೀತಿ ತುಂಬ ಸಣ್ಣ ಡಿಸೈನ್ನ ಹೊಂದಿರುವಂಥದ್ದು, ಸಖತ್ತಾಗಿದೆ. ಲುಕ್ಕು, ಕಲರ್ ನೋಡಿ, ಬ್ಲೂ ಕಲರ್, ಒಂದು ರೀತಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಸಖತ್ತಾಗಿದೆ, ಹೆವಿ ಇಂಪ್ರೆಸ್ ಮಾಡ್ತು. ಆಬ್ವಿಯಸ್ಲಿ ಇನ್ನೇನು 12,000 ಕೊಡ್ತಾ ಇದ್ವಿ, ಮಾಡೋದು ಇನ್ನೇನು. ಓಕೆ, ಮೊದಲದಾಗಿ ಒಂದು OnePlus ಬಡ್ಸ್ ಪ್ರೋನ ಬಗ್ಗೆ ಮಾತನಾಡೋಣ. ಮೊದಲದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಮ್ಯಾಟ್ ಫಿನಿಶ್ ಕೇಸು, ಸಾಲಿಡ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೆಯ್ಟ್ ಅಂದರೆ ಅಷ್ಟೊಂದು ಲೈಟ್ ವೆಯ್ಟು ಇಲ್ಲ, ಸುಮಾರು ಒಂದು 60 ಗ್ರಾಮ್ ವೆಯ್ಟ್ ಇರುವಂಥದ್ದು. ಆಯಿತಾ? ಇದರಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು, ಕೇಸಲ್ಲಿ ಇಂಡಿಕೇಟರ್ ಇದೆ, ಒಂದು ಒಳ್ಳೆಯ ವಿಷಯ. ಮತ್ತು ಒಳಗಡೆ ಬಡ್ಸ್ ಸಿಗ್ತಾ ಇದೆ. ಆಯಿತಾ? ಬಡ್ಸ್ನ ಕ್ವಾಲಿಟಿ ಕೂಡ ಕ್ರೇಜ್ ಆಗಿದೆ, ಸಾಲಿಡ್ ಆಗಿರುವಂಥದ್ದು. ಆಯಿತಾ? ಇದರಲ್ಲಿ ನಿಮಗೆ ಸೆನ್ಸಾರ್ ಕೂಡ ಇದೆ, ಅಂದರೆ ಕಿವಿಲಿ ಹಾಕೊಂಡಿದ್ರೆ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ, ತೆಗೆದ್ರೆ ಪ್ಲೇ ಪಾಸ್ ಅದೆಲ್ಲ ಇರುವಂಥದ್ದು. ಈ ಒಂದು ಬಡ್ಸಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್, ಅದೇ ತುಂಬ ಚೆನ್ನಾಗಿ ಮಾಡಿದೆ ನಾನು ಟೆಸ್ಟ್ ಮಾಡ್ದಂಗೆ. ಮತ್ತು ಮ್ಯಾಗ್ನೆಟಿಕ್ ಡಾಕ್ ಒಂದು ಲೆವೆಲಿಗೆ ಸ್ಟ್ರಾಂಗ್ ಆಗಿರುವಂಥದ್ದು. ಮತ್ತು ಈ ಒಂದು ಇಯರ್ಬಡ್ನಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಟಚ್ ಸೆನ್ಸಿಟಿವ್ ಬಟನ್ನು. ನೀವು ಸ್ಕ್ವೀಸ್ ಮಾಡಬೇಕಾಗುತ್ತೆ, ಪ್ರೆಸ್ ಮಾಡಿದ್ರೆ ಪ್ಲೇ ಆಗುತ್ತೆ ಒಂದು ಸಲ, 2 ಸಲ ಪ್ರೆಸ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಸೊ ಹಿಂಗೆ ಪ್ರೆಸ್ ಮಾಡೋದು, ಸ್ಕ್ವೀಸ್ ಮಾಡ್ಬೇಕು, ಹಿಂಗೆ ಇಟ್ಕೊಳಕ್ಕೆ ಕೊಟ್ಟವ್ರು ಅದನ್ನು. ಸೊ ಆಗ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಸೊ ಸಖತ್ತಾಗಿದೆ. ಜೊತೆಗೆ ಒಂದು ಬಡ್ಸ್ ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಡುತ್ತೆ. ನೀವೇನಾದರೂ ರನ್ನಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ, ಜಂಪಿಂಗ್, ವರ್ಕೌಟ್ ಮಾಡಬೇಕಾದ್ರೆ ಅಷ್ಟು ಈಸಿಯಾಗಿ ಬಿದ್ದೋಗೋದಿಲ್ಲ. ಒಂದೇನಂತ ಅಂದರೆ ಈ ಒಂದು ಸಿಲಿಕಾನ್ ಟಿಪ್ಸ್ ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಹಾಕೊಬೇಕಾಗುತ್ತೆ. ಇನ್ನು ಈ ಒಂದು ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಬಡ್ಸಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು. ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ ಮತ್ತು ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಮತ್ತು ನಿಮ್ಮ ಹತ್ರ OnePlus ಫೋನ್ ಇದೆ ಅಂತಂದರೆ ಕ್ವಿಕ್ ಕನೆಕ್ಟ್ ಇರುವಂಥದ್ದು. ಆಯಿತಾ? ಜಸ್ಟ್ ಈ ಒಂದು ಕೇಸನ್ನು ಓಪನ್ ಮಾಡಿದ್ರೆ ಸಾಕು, ಪಟ್ ಅಂತ ಆ ಒಂದು ಫೋನಲ್ಲಿ ಡಿರೆಕ್ಟ್ ಆಗುತ್ತೆ. ಒಂದೇನಂದರೆ ನಿಮ್ಮ ಫೋನ್ ಅಪ್ಡೇಟ್ ಆಗಿರಬೇಕು, ಫುಲ್ಲು ಲೇಟೆಸ್ಟ್ ಫೋನಲ್ಲಿ ಮಾತ್ರ. ಫ್ಯೂಚರ್ನಲ್ಲಿ ಹಳೆಯ ಫೋನ್ಗೂ ಕೂಡ ಅಪ್ಡೇಟ್ ಬರ್ಬೋದು. ಸದ್ಯಕ್ಕೊಂದು ಲೇಟೆಸ್ಟ್ OnePlus ಫೋನ್ಗಳಲ್ಲಿ 8 ಸೀರೀಸ್ ಫೋನ್ಗಳಲ್ಲಿ ಬರುತ್ತೆ, ಆರಾಮಾಗಿ ಡಿಟೆಕ್ಟ್ ಮಾಡ್ಕೊಂಬಿಡೋದು ಓಪನ್ ಮಾಡಿದ ತಕ್ಷಣ. ಮತ್ತು ಒಂದು ಕೇಸ್ ಏನಿದೆ, ಒಂದು ಕೈಯಲ್ಲಿ ಓಪನ್ ಮಾಡೋದು ಸ್ವಲ್ಪ ಕಷ್ಟ. ಆಯಿತಾ? ಒಂದು ಕೈಯಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗೆ. ಸೊ ಇನ್ನು ಈ ಒಂದು ಬಡ್ಸ್ ಏನಿದೆ, ಇದು ಕೇವಲ 94 ಮಿಲಿ ಸೆಕೆಂಡ್ನ ಲೇಟೆನ್ಸಿಯನ್ನು ಹೊಂದಿರುವಂಥದ್ದು. ನೀವಾರ ಗೇಮ್ ಆಡ್ತೀರಾ ಅಂತಂದರೆ
ತುಂಬ ಯೂಸ್ ಆಗುತ್ತೆ ಗನ್ ಶಾಟ್ಸ್ ಪಬ್ಜಿ ಗಿಬ್ಜಿ ಆಡ್ಬೇಕಾದ್ರೆ ಲೇಟೆನ್ಸಿ ಅಷ್ಟೊಂದು ಇರೋದಿಲ್ಲ. ಇನ್ನು ಈ ಒಂದು ಬಡ್ಸ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು, IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಆರಾಮಾಗಿ ಹಾಕೊಂಡು ಸ್ನಾನ ಕೂಡ ಮಾಡ್ಬೋದು IP55 ಅಂತ ಅಂದರೆ ಸೂಪರ್ ವಿಷಯ. ಸೊ ಸ್ವೆಟ್ ಗಿಟ್ ಆಗ್ತಾಯಿದೆ ಅಂದರೆ ತಲೆ ಕೆಡಿಸ್ಕೊಂಬಿಡಿ, ಏನೂ ಆಗೋದಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಕ್ವಿಕ್ ಚಾರ್ಜ್ ಇರುವಂಥದ್ದು, ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ 10 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡಬಲ್ಲಂಥ ಸಾಮರ್ಥ್ಯ ಇದೆ. ಈ ಕಂಪ್ಲೀಟ್ ಕೇಸು 38 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡಿದ್ರೆ ಒಂದು ಬಡ್ಸ್ ಏನಿದೆ ಇದು 5 ರಿಂದ 6 ಗಂಟೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದ್ರೆ, ಆಫ್ ಆಗಿದ್ರೆ ಸುಮಾರು ಒಂದು 7 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡುತ್ತೆ. ನನಗೆ ಅನಿಸ್ತಂಗೆ ಯೂಶಲಿ ಎಲ್ಲ ಬಡ್ಸ್ಗಳು ಕೂಡ ಆಲ್ಮೋಸ್ಟ್ ಸಿಮಿಲರ್ ಬ್ಯಾಕಪ್ಪನ್ನು ನೀಡ್ತವೆ. ಜೊತೆಗೆ ಒಂದು ಬಡ್ಸಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು ಆಯಿತಾ. ಈ ಒಂದು ಪ್ರೈಸನ್ಸಲ್ಲಿ ಮೋಸ್ಟ್ ಆಫ್ ದ ಬಡ್ಸ್ಗಳಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಡ್ತಾರೆ. ಇದಕ್ಕಿಂತ ಕಡಿಮೆ ಬಡ್ಸಲ್ಲಿ ಸಿಗಲ್ಲ. ಈ ಪ್ರೈಸನ್ಸಲ್ಲಿ ಆಬ್ವಿಯಸ್ಲಿ ಕೊಡ್ತಾರೆ. ಇದರಲ್ಲೂ ಕೂಡ ಇರುವಂಥದ್ದು. ನಿಮ್ಮ ಫೋನಲ್ಲಿ ಏನಾದರೂ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಅಂದರೆ ಫೋನ್ನ ಮುಖಾಂತರನೇ ವೈರ್ಲೆಸ್ ಚಾರ್ಜ್ ಮಾಡ್ಕೋಬೋದು. ಸೂಪರ್ ವಿಷಯ. ಇನ್ನು ಈ ಒಂದು ಬಡ್ಸಲ್ಲಿ ನಿಮಗೆ 11 mm ಡ್ರೈವ್ ಇರುವಂಥದ್ದು ಆಯಿತಾ. ತುಂಬ ದೊಡ್ಡ ಡ್ರೈವ್ ಒಂದು ಪ್ರೈಸ್ ರೇಂಜ್ಗೆ. ಇದಕ್ಕಿಂತ ಕಡಿಮೆ ದುಡ್ಡಲ್ಲಿ ಇನ್ನೂ ದೊಡ್ಡ ಡ್ರೈವ್ ಕೊಡ್ತಾರೆ ಆಯಿತಾ. ಡ್ರೈವ್ ದೊಡ್ಡದೇ ಅಂದ ತಕ್ಷಣ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ ಅಲ್ಲ ಆಯಿತಾ. ಸೊ ಅದ್ರಲ್ಲಿ ಡ್ರೈವ್ 11 mm ಇದೆ. ಸೊ ಜೋರಾಗಿ ಕೇಳುತ್ತೆ, ಹೆವಿ ಸಖತ್ತಾಗಿದೆ. ಮತ್ತು ನನಗೆ ಬೇಸ್ ಸಖತ್ ಇಷ್ಟ ಆಯಿತು. ಕ್ರೇಜಿ ಆಗಿದೆ ಗುರು ಬೇಸು. ನೀವು ಹಾಕ್ಕೊಂಡ್ರೆ ಆ ಫೀಲೇ ಡಿಫ್ರೆಂಟು ಆಯಿತಾ. ಹೆವಿ ಕ್ರಿಸ್ಪ್ ಆಗಿರುವಂಥದ್ದು, ಬೇಸ್ ಜಾಸ್ತಿ ಅಂದ ತಕ್ಷಣ ಫುಲ್ ಮಿಕ್ಸಪ್ ಆಗಿ ಏನೇನೋ ಕೇಳುತ್ತೆ ಅಂತ ಅನ್ಸಲ್ಲ ಆಯಿತಾ. ಫುಲ್ ಹೆವಿ ಕ್ಲಿಯರ್ ಇರುವಂಥದ್ದು, ಸಖತ್ ಕ್ಲಾರಿಟಿ ಇದೆ. ಬೇಸ್ ಕೂಡ ಹಾಗೆ ಇರುವಂಥದ್ದು. ಒಳ್ಳೆ ಬೀಟ್ರೋ ಸಾಂಗ್ ಹಾಕೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ ಹಂಗಿರುವಂಥದ್ದು. ಮೆಲೋಡಿ ಸಾಂಗ್ ಆಗಿರ್ಬೋದು, ಬೀಟ್ರೋ ಸಾಂಗ್ ಇರೋ ಯಾವುದನ್ನು ಕೇಳಿದ್ರು ಹೈ ಮಿಡ್ಡು ಮತ್ತು ಲೋ ಈ ಎಲ್ಲ ಒಂದು ರೀತಿ ಡಿಫ್ರೆಂಟ್ ಸಬ್ಸಪ್ರೇಟಾಗಿ ಕೇಳುತ್ತಾ ಆಯಿತಾ. ಹೆವಿ ಇಂಪ್ರೆಸ್ ಮಾಡ್ತು. ಆಬ್ವಿಯಸ್ಲಿ ಮತ್ತೆ 10,000 ಕೊಡ್ತಾ ಇದ್ದೀವಿ, ಕೇಳಲೇಬೇಕಲ್ವಾ. ಸೊ ನನಗಂತೂ ಹೆವಿ ಇಷ್ಟ ಆಯಿತು. ಬೆಲೆ ಏನೋ ಸ್ವಲ್ಪ ಕಡಿಮೆ ಆಗಿದ್ರೆ ಇನ್ನೂ ಹೆವಿ ಇಂಪ್ರೆಸ್ ಮಾಡ್ತಿತ್ತು ನನಗೆ. ನನಗನ್ನಿಸ್ದಂಗೆ ಇನ್ನೂ ಕಡಿಮೆಗೇ ಸಿಗ್ತವೆ. ಇದೇ ಸ್ಪೆಸಿಫಿಕ್ ಇದೇ ಕ್ವಾಲಿಟಿ ಇರುವಂಥ ಬಡ್ಸ್ಗಳಿದು ಇದಕ್ಕಿಂತ ಕಡಿಮೆಗೂ ಸಿಗ್ತವೆ. ಬಟ್ OnePlus ಬ್ರ್ಯಾಂಡಿಂಗಲ್ಲಿ ನಿಮಗೆ ಬೇಕು ಅಂತ ನೋಡಿ ಒಂದು ಆಪ್ಷನ್ ಇಟ್ಕೊಬೋದು. ಸೊ ಇದುವರೆಗೂ OnePlus ಲಾಂಚ್ ಮಾಡಿರುವಂಥ ಮೋಸ್ಟ್ ಪ್ರೀಮಿಯಂ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಡ್ಸ್ ಇದಾಗಿರುವಂಥದ್ದು ಸಖತ್ತಾಗಿದೆ. ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು. ಇನ್ನು ಡೈರೆಕ್ಟಾಗಿ ಒಂದು ಗ್ಯಾಲಕ್ಸಿ ಬಡ್ಸ್ 2 ಬಂತು ಅಂತ ಅಂದರೆ ಇದ್ರ ಬಗ್ಗೆ ಮಾತನಾಡೋಂಗೆಲ್ಲ ಬಿಲ್ಡ್ ಕ್ವಾಲಿಟಿ ಅಲ್ಟಿಮೇಟ್. ಕೇಸ್ದಾಗಿರ್ಬೋದು, ಬಡ್ಸ್ದಾಗಿರ್ಬೋದು ಸಖತ್ತಾಗಿದೆ, ಪ್ರೀಮಿಯಮ್ ಆಗಿದೆ. 12,000 ರೂಪಾಯಿ ತಕ್ಕಂಗಿರುವಂಥದ್ದು. ಈ ಒಂದು ಕೇಸಲ್ಲಿ Type-C ಪೋರ್ಟ್, ಆಬ್ವಿಯಸ್ಲಿ ಇಂಡಿಕೇಟರ್ ಕೂಡ ಇರುವಂಥದ್ದು, ಚಾರ್ಜ್ ಇದೆಯಲ್ಲೋ ಗೊತ್ತಾಗುತ್ತೆ. ಮತ್ತು ಈ ಒಂದು ಬಡ್ಸಲ್ಲೂ ಕೂಡ ಇಂಡಿಕೇಟ್ರು, ಇದರಲ್ಲೂ ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಮಲ್ಟಿಪಲ್ ಮೂರು ಮೈಕ್ರೋಫೋನ್ ಕೊಟ್ಟವ್ರೆ ನಾಯ್ಸ್ ಕ್ಯಾನ್ಸಲೇಷನ್ಗೆ. ಮತ್ತು ಈ ಒಂದು ಬಡ್ಸಲ್ಲಿ ಸೆನ್ಸಾರ್ ಕೂಡ ಇರುವಂಥದ್ದು. ಕಿವಿಲಿ ಹಾಕೊಂಡ್ರೆ ಡಿಟೆಕ್ಟ್ ಮಾಡುತ್ತೆ, ತೆಗೆದ್ರೆ ಪಾಸ್ ಪ್ಲೇ ಸಖತ್ ಆ್ಯಕ್ಯುರೇಟಾಗಿ ಮಾಡುತ್ತೆ. ಮತ್ತು ಇದರಲ್ಲಿರುವಂಥ ಸಿಲಿಕಾನ್ ಟಿಪ್ಸ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿದ್ದಾಗಿರುವಂಥದ್ದು. ಒಂದು ರೀತಿ ಹೇಳಿದ್ನಲ್ಲ ಆಗ್ನೇ ಒಂದು ರೀತಿ ಬೀನ್ಸ್ ಕಿವಿಗೆ ಹಾಕೊಂಡ್ರೆ ಗೊತ್ತಾಗಲ್ಲ, ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಹಾಕಿದ್ರೆ ಇರುವಂಥ ಗೊತ್ತು. ತುಂಬ ಲೈಟ್ ವೇಟ್ ಕೂಡ ಇರುವಂಥದ್ದು. ಕೇಸ್ ಸ್ವಲ್ಪ ವೆಯ್ಟ್ ಇದೆ, ಬಟ್ ಬಡ್ಸ್ ತುಂಬ ಲೈಟ್ ವೇಟ್ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಅಲ್ಟಿಮೇಟ್ ಅಂತಲೇ. ಇದು ಕೂಡ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಇದಕ್ಕೆ ಯಾವುದೇ IP ರೇಟಿಂಗನ್ನು ನೀಡಿಲ್ಲ ಅಫಿಷಿಯಲ್ ಆಗಿ. ನನಗೆ ಅನಿಸ್ತಂಗೆ ಒಂದು ಲೆವೆಲ್ಲಿಗೆ ರೇಟಿಂಗ್ ಇರುತ್ತೆ, ಬಟ್ ಅಫಿಷಿಯಲ್ ಆಗಿ ಅವರು ಹೇಳಿಲ್ಲ ಯಾವುದೇ IP ರೇಟಿಂಗ್ ಇದೆ ಅಂತ. ಒಂದು ಬೇಜಾರಾಗುವಂಥ ವಿಷಯ. ಇನ್ನು ಈ ಒಂದು ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದ್ರೆ ಈ ಒಂದು ಬಡ್ಸಲ್ಲೂ ಕೂಡ ಬ್ಲೂಟೂತ್ 5.2 ಇರುವಂಥದ್ದು, ಲೋ ಬ್ಯಾಟ್ರಿ ಕನ್ಸಂಪ್ಷನ್ ಮತ್ತು 10 ಮೀಟರ್ ದೂರ ಆದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಮತ್ತು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥದ್ದು. ನಾಯ್ಸ್ ಕ್ಯಾನ್ಸಲೇಷನ್ ನಾನು ಯೂಸ್ ಮಾಡಿದಂಗೆ ಒಂದು ಲೆವೆಲ್ಗೆ ಹೆವಿ ಇಂಪ್ರೆಸಿವ್ ಅಂತಾನಲ್ಲ, ಪರವಾಗಿಲ್ಲ ಒಂದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದನ್ನ ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ರೆ ಸುಮಾರು ಒಂದು 5.5 ಗಂಟೆ ಬ್ಯಾಕಪ್ ಕೊಟ್ಟರೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡ್ರೆ 7.5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ ಆಯಿತಾ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಇಯರ್ಬಡ್ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಂದರೆ ಅಲ್ಟಿಮೇಟ್ ಆಗಿದೆ, ಕ್ರೇಜಿ ಆಗಿದೆ, ಎರಡನೇ ಮಾತೇ ಇಲ್ಲ. ಬೆಲೆಗೆ ತಕ್ಕಂಗಿರುವಂಥದ್ದು ಆಯಿತಾ. ಸೂಪರ್ ಆಗಿದೆ. ನನಗೆ ಹೆವಿ ಅಂದರೆ ಇಂಪ್ರೆಸ್ ಮಾಡ್ತು. ಮತ್ತು ಈ ಒಂದು ಬಡ್ಸ್ ಅಪ್ಲಿಕೇಶನ್ ಸಪೋರ್ಟನ್ನು ಕೂಡ ಮಾಡುತ್ತೆ. ಗ್ಯಾಲಕ್ಸಿ ವೇರಬಲ್ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಸೆಟ್ಟಿಂಗು, ನಾಯ್ಸ್ ಕ್ಯಾನ್ಸಲೇಷನ್ ಪ್ರತಿಯೊಂದು ಕೂಡ ಚೇಂಜ್ ಮಾಡ್ಬೋದು. ಈ ಒಂದು OnePlus ಬಡ್ಸ್ ಇದೆ ಅಲ್ವಾ, ಅದಕ್ಕೂ ಕೂಡ ಅಪ್ಲಿಕೇಶನ್ ಸಪೋರ್ಟ್ ಇದೆ. ಡೆಡಿಕೇಟೆಡ್ ಅಲ್ಲ, ಒಂದು ಯೂನಿವರ್ಸಲ್ ಅಂತ ಒಂದು OnePlus ಅವ್ರದ್ದು ಓಪೋದವ್ರದ್ದಿದೆ. ಸೊ ಅದೇ ಅಪ್ಲಿಕೇಶನ್ ನೀವು ಹಾಕ್ಕೊಂಡು ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ನಾಯ್ಸ್ ಕ್ಯಾನ್ಸಲೇಷನ್ ಕಂಟ್ರೋಲ್ ಮಾಡೋದು ಅಷ್ಟೊಂದು ಚೆನ್ನಾಗಿಲ್ಲ, ನನಗೇನೋ ಇಷ್ಟ ಆಗಿಲ್ಲ ಅಷ್ಟೊಂದು. ಬಟ್ ಇದ್ರದ್ದು ಮಾತ್ರ ಚೆನ್ನಾಗಿದೆ. ಅದರಲ್ಲಿ ಕೆಲವೊಂದು ಬೇಸಿಕ್ ಸೆಟ್ಟಿಂಗನ್ನು ನೀವು ಚೇಂಜ್ ಮಾಡ್ಕೊಬೋದು. ಓವರಾಲ್ ನನಗಂತೂ ಈ ಒಂದು ಬಡ್ಸ್ ಹೆವಿ ಅಂದರೆ ಇಂಪ್ರೆಸ್ ಮಾಡ್ತು. ಬೆಲೆನೂ ಕೂಡ ಹಂಗೆ ಇದೆ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ, ಎಷ್ಟು ಜನಕ್ಕೆ ಅಷ್ಟು ದುಡ್ಡನ್ನು ಕೊಟ್ಟು ತೊಗೊಬೇಕು ಅಂತ ಅನಿಸುತ್ತೆ ಅಂತ. ಬಟ್ ಬೆಲೆಗಂತೂ ಇದಂತೂ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ತುಂಬ. ಎರಡೂ ಕೂಡ ಚೆನ್ನಾಗಿದೆ, ಬಟ್ ಬೆಲೆ ಸ್ವಲ್ಪ ಕಡಿಮೆ ಆಗಿದ್ರೆ ಇನ್ನು ನಾವೆಲ್ಲರೂ ತೊಗೊಳ್ಳೋ ಥರ ಇರ್ತಿತ್ತು. ಸೊ ಇಷ್ಟು 2 ಬಡ್ಸ್ಗಳ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರಿ. ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.